ಗಳಿಸ್ಕೋಬೇಕು ಅಂದ್ರೆ ಸುಮ್ನೆ ಯಾವ್ದೋ ಒಂದು ಮೊಬೈಲ್ ಅಲ್ಲೋ ಅಥವಾ ಇನ್ಯಾವುದೋ ಒಂದು ತೆಗೆದಿರೋ ಸಿನಿಮಾಗಳನ್ನೆಲ್ಲ ಹಾಕಿ ನೀವು ನಿಮ್ಮ ಒಂದು ಇದನ್ನ OTT ಚಾನಲ್ ನ ಗೌರವವನ್ನ ತಗ್ಗಿಸ್ಕೊಳೋದ್ ಬೇಡ. ಅಲ್ಲಿ ಕ್ವಾಲಿಟಿನೂ ನೋಡಿ, ಕಂಟೆಂಟು ನೋಡಿ. ಅಂತದ್ದೇನಾದ್ರು ಇತ್ತು ಅಂದ್ರೆ ಅಷ್ಟೂ ಲ್ಯಾಂಗ್ವೇಜ್ ತಾವೇನ್ ಇವತ್ತು ಸೈಮಲ್ಟೇನಿಯಸ್ ಮಾಡಿದಿರಿ, ಮತ್ತೆ 8ನೇ ತಾರೀಕು ಮಾಡಬೇಕು ಅಂತಿದ್ದೀರಿ, ಆ ಲ್ಯಾಂಗ್ವೇಜ್ ಗಳಿಗೆ ಕೂಡ ಡಬ್ ಮಾಡಿ ಅದನ್ನ ಬಿಡುಗಡೆ ಮಾಡೋದಾದ್ರೂ ಕೂಡ ಯಾರ್ದು ಅಭ್ಯಂತರ ಇರೋದಿಲ್ಲ. ಯಾಕೆಂದ್ರೆ ನಿರ್ಮಾಪಕ ಏನು ಕಳ್ಕೊಂಡಿರ್ತಾರೆ, ಅವ್ರಿಗೆ ಯಾವ ಸೋರ್ಸ್ ಇಂದ ಆದ್ರೂ ಸರಿ ಮೊದಲನೇದೇನಿರ್ತದೆ, ನನಗೆ ಹಣ ಬರೋ ಸೆಕೆಂಡ್ರಿ ಆದ್ರೂ ಕೂಡ ನಾನ್ ಮಾಡಿರ್ತಕ್ಕಂಥ ಕಂಟೆಂಟ್ 4 ಜನದ ಮುಂದೆಗಡೆ ಪ್ರಚಾರ ಆಗ್ಬೇಕು, ಪ್ರಚುರ ಆಗ್ಬೇಕು ಅಂತಕ್ಕಂಥದ್ದು ಒಂದು ಮನ್ಸಲ್ಲಿ ಕೆಲವ್ರಿಗೆ ಇರುತ್ತೆ. ಬರೀ ಹಣಕ್ಕೋಸ್ಕರನೇ ಸಿನಿಮಾ ಮಾಡೋಂಥವ್ರು ಇರಲ್ಲ. ಸೊ ಆ ರೀತಿ ಇದ್ದವ್ರದ್ದು ಅವ್ರದ್ದು ಕೂಡ ಪ್ರೆಸೆಂಟ್ ಆಗ್ಲಿ, ಪಾಶ್ಚಿಮಾತ್ಯ ರಾಜ್ಯದ ಹೊರ ರಾಜ್ಯದವ್ರಿಗೂ ಕೂಡ ಇವರ ಕಂಟೆಂಟಿನ ಪರಿಚಯವಾಗಲಿ. ಅದರಿಂದ ಅವ್ರಿಗೆ ಬೇರೆ ರೀತಿ ವರ್ಕೌಟ್ ಆಗ್ಬೋದು. ನಿಮ್ಮ ಚಾನಲ್ ಅವರು ಕೂಡ ಹಣ ಮಾಡಿ, ಮತ್ತೆ ಆ ಪ್ರೊಡ್ಯೂಸರ್ಸ್ ಕೂಡ ಉಳಿಸ್ರಿ. ಅಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗದವರು, ಅದ್ರಲ್ಲಿ ಯಾರೋ ಒಬ್ರು ನಟ ನಟಿಯರನ್ನ ಬೇರೆ ರಾಜ್ಯದವ್ರು ಕರಿಬಹುದು, ಅಥವಾ ನಿರ್ದೇಶಕರನ್ನ ಕರಿಬಹುದು, ಅಥವಾ ತಾಂತ್ರಿಕ ವರ್ಗದವ್ರನ್ನ ಕರಿಬಹುದು. ಎಲ್ಲೋ ಪರೋಕ್ಷವಾಗಿ ನೀವು ಬೇರೆಯವ್ರನ್ನ ಪರಿಚಯ ಮಾಡ್ಕೊಡೋದಕ್ಕೆ, ಅಂದ್ರೆ ನಮ್ಮ ಕನ್ನಡದ ಪ್ರತಿಭೆಗಳನ್ನ ಹೊರಗಡೆ ರಾಜ್ಯಕ್ಕೆ ಪ್ರಚಾರ ಮಾಡೋದಕ್ಕೆ, ಅವ್ರಿಗೆ ಪ್ರೆಸೆಂಟ್ ಮಾಡೋದಕ್ಕೆ, ಅಥವಾ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗ್ತೀರಿ ಅಂತ ಅನ್ಕೊಂಡಿದೀನಿ. ದಯಮಾಡಿ ಮಾಡೋದಾದ್ರೆ ಅದನ್ನ ಮಾಡೋದಾದ್ರೆ ನಾನು ಇವಾಗ 5 ಲ್ಯಾಂಗ್ವೇಜ್ ಡಬ್ ಮಾಡೋಂತ ವ್ಯವಸ್ಥೆಗಳು ಬಂತು ಅಂದ್ರೆ ನೇರವಾಗಿ ನಾವು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘದಿಂದನೇ ಕೂಡ ನಿಮ್ಗೆ ಅದಕ್ಕೆ ಏನೇನ್ ಬೇಕೋ ಅದ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ಅದ್ರ ಕಡೆ ಹೆಚ್ಚಿನ ಗಮನ ಹರಿಸ್ರಿ. ಇದು ನಿಮ್ಗೆ ಹೇಳ್ತಾ ಇತ್ತು, ಇನ್ನು ನಿಮ್ ಯಜಮಾನ್ರು ಅವ್ರ ಫೈನಾನ್ಸ್ ಹೆಡ್ ಅಲ್ಲಿ ಬರೀ ನಮ್ಮ ಯಜಮಾನ್ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ರು ನಮ್ದು ಹೆಂಗೆ ಅಂತ ಕೇಳ್ತೀರಿ ಸರ್. ಅವ್ರಿಗೆ ಹೇಳಿದ್ದು ನಿಮ್ಗೂ ಅನ್ವಯ ಆಗ್ತದೆ. ಅದ್ರ ಪ್ರಕಾರ ಒಂಚೂರು ನೋಡ್ಕೊಂಡು ಸ್ವಲ್ಪ ಆಸಕ್ತಿ ವಹಿಸ್ಬಿಟ್ರೆ ನಮಗೆ ನನಗೆ ವೈಯಕ್ತಿಕವಾಗಿ ನನಗಲ್ಲ, ಚಿತ್ರರಂಗಕ್ಕೆ ಒಂದು ಪೂರಕವಾಗಿರ್ತೀರಿ, ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಆಮೇಲೆ ಹಣ ಗಳಿಕೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಸೋತಿರೋರು ಅವರು ನೆಮ್ಮದಿಯಾಗಿರ್ತಾರೆ. ನಿಮ್ಮ ಚಾನಲ್ಗೂ ಕೂಡ ಒಳ್ಳೇದಾಗ್ಲಿ. ಇವತ್ತೇನು 5 ಲ್ಯಾಂಗ್ವೇಜ್ ಇದೆ, ಅದು 500 ಲ್ಯಾಂಗ್ವೇಜ್ ಆಗ್ಲಿ ಅಂತ ಹೇಳ್ತಾರೆ. ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.